ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ನವರಾತ್ರಿಯ 6ನೇ ದಿನದ ಶುಭಾಶಯಗಳು. ನವರಾತ್ರಿ 6ನೇ ದಿವಸ ಕಾತ್ಯಾಯಿನಿ ದೇವಿನ ಪೂಜಿಸೋ ದಿನ. ಆ ತಾಯಿಗೆ ಇಷ್ಟವಾದ ಬಣ್ಣ ಗ್ರೇ ಕಲರ್. ಮತ್ತು ಇವತ್ತಿನ ನೈವೇದ್ಯಕ್ಕೆ ನಾನು ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ. ನಾನು ಎದ್ದು ಬಂದು ದೇವ್ರ ಮನೆ ಡೋರ್ ಓಪನ್ ಮಾಡಿ ನೋಡ್ತಾ ಇದ್ದರೆ ಆ ಕಡೆ ಮತ್ತು ಈ ಕಡೆ ಮಾರಿಕಾಂಬ ಅಂದರೆ ದುರ್ಗಿದ್ದು ಫೋಟೋ ಇಟ್ಬಿಟ್ಟಿದ್ದಾರೆ ನಮ್ಮಮ್ಮ. ಅದು ನಂಗೆ ಗೊತ್ತಿಲ್ಲ ನಮ್ಮಮ್ಮ ಇಟ್ಟಿದ್ದಾರೆ ಅಂತ. ನಾನು ಸೋಗಶಲ್ಲಿದ್ದಿದ್ದು ಫೋಟೋ ಹೇಗೆ ಬಂತು? ನಾನು ನೈಟ್ ನೋಡಿದಾಗ ಇರಲಿಲ್ವಲ್ಲ, ದೇವ್ರ ಮನೇಲಿ ನಿಂತ್ಕೊಂಡ್ರೆ ನಮ್ಮಮ್ಮಂಗೆ ಮಧ್ಯರಾತ್ರಿ ಅನ್ನಿಸ್ತಂತೆ ದೇವ್ರ ಫೋಟೋನ ಇವಾಗ ನವರಾತ್ರಿ ಇದೆಯಲ್ವಾ, ಹಾಗಾಗಿ ತೊಗೊಂಡೋಗಿ ದೇವ್ರ ಮನೇಲಿ ಇಡಬೇಕು ಅಂತ. ನನಗೆ ದೇವ್ರ ಮನೆ ಡೋರ್ ತೆಗ್ದಿದ ತಕ್ಷಣ ಇದೇನಿದ್ದು, ದೇವ್ರು ಹೆಂಗೆ ಬಂತು ದೇವ್ರ ಮನೆಗೆ, ಇಲ್ಲಿಗೆ ಹೆಂಗೆ ಬಂತು ಈ ಫೋಟೋ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನೋಡಿದ್ರೆ ನಮ್ಮಮ್ಮನ ಕೆಲಸ ಇದು. ನನಗೊಂದು ಕ್ಷಣ ಶಾಕ್ ಆಯಿತು, ಆದರೂ ಏನೋ ಒಂಥರ ಖುಷಿ ಆಯಿತು. ಆ ಕಡೆ ಈ ಕಡೆ ಎರಡೂ ತೆಗೆದು ಇಟ್ಬಿಟ್ಟಿದ್ದಾರೆ ನಮ್ಮಮ್ಮ. ಆಮೇಲೆ ನೋಡಿಬಿಟ್ಟು ಇನ್ನು ಎತ್ತಿಡೋದಕ್ಕೂ ನನಗೆ ಮನಸ್ಸು ಬಂದಿಲ್ಲ. ಅಂದರೆ ಆ ಕಡೆ ಈ ಕಡೆ ಅದು ಇಟ್ಟರು ಬಿದ್ದೋಗುತ್ತೆ. ಅದು ಯಾಕೆ ಆ ಥರ ಇಟ್ಟರು ಅಂತಲೇ ಗೊತ್ತಿಲ್ಲ. ಆಮೇಲೆ ನಾನು ಅದನ್ನು ತೆಗೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂ ಮುಡಿಸಿ ಬನಶಂಕರಮ್ಮನ ಫೋಟೋದ ಹತ್ರ ಇದೆ. ಇವತ್ತಿನ ತಿಂಡಿಗೆ ನಾನು ಸಿಹಿ ಪೊಂಗಲ್ ಮಾಡೋಣ ಅಂತ ಹೇಳಿ ಒಂದು ಗ್ಲಾಸ್ ಹೆಸರು ಬೇಳೆ ಮತ್ತು ಒಂದು ಗ್ಲಾಸ್ ಅಕ್ಕಿ ಎರಡನ್ನೂ ಸ್ವಲ್ಪ ಹುರ್ಕೊಂಡು, ಸ್ವಲ್ಪ ಬಿಸಿಯಾದರೆ ಸಾಕು, ಜಾಸ್ತಿ ಹುರ್ಕೊಳ್ಳೋದೇನು ಬೇಡ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕೋಬೋದು, ಆದರೆ ತುಪ್ಪ ಹಾಕಿದ್ರೆ ಸ್ವಲ್ಪ ಹೆಸರು ಬೇಳೆ ಬೇಯೋದಿಲ್ಲ. ಈ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ, ಬೆಲ್ಲದನ್ನದ ಪ್ರಸಾದ, ಆ ಥರನೇ ಇರುತ್ತೆ. ಸಿಹಿ ಪೊಂಗಲ್ ಥರ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಬೇಕಂದರೆ ಕಾಯಿ ತುರಿ ಇದೆಲ್ಲನೂ ನಾವು ಹಾಕ್ಕೋಬೋದು. ಇದಕ್ಕೆ ಬೇಕಾದರೆ ನಾವು ಆರ್ಗ್ಯಾನಿಕ್ ಬೆಲ್ಲ ಆದರೂ ಹಾಕ್ಕೋಬೋದು, ಮಾಮೂಲಿ ಬೆಲ್ಲ ಮನೆಯಲ್ಲಿ ಮಾಮೂಲಿ ಹೆಚ್ಚಿನ ಬೆಲ್ಲ ಇರುತ್ತಲ್ಲ, ಉಂಡೆ ಬೆಲ್ಲ, ಈ ಥರ ಬೆಲ್ಲ ಆದರೂ ಸೇರಿಸ್ಕೋಬೋದು. ಇವಾಗ ನಾವು ಒಂದು ಸ್ವಲ್ಪ ನೀರು ಜಾಸ್ತಿನೇ ಇಡಬೇಕು. ಇವಾಗ ಮಾಮೂಲಿಯಾಗಿ ನಾವು ಅನ್ನ ಮಾಡೋದಕ್ಕೆ ಎಷ್ಟು ನೀರು ಇಡ್ತೀವೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರಿಟ್ಟರೆ ಸಾಕು. ಮತ್ತು ಇವಾಗ ಬೆಲ್ಲನ ಪಾಕ ತೊಗೊಳ್ಳೋಣ. ಇದಂತೂ ಇವಾಗ ಅನ್ನ ಒಂದು ವಿಷಲ್ ಇಲ್ಲ 2 ವಿಷಲ್ ಬಂದರೆ ಸಾಕು. ಇವಾಗ ಬೆಲ್ಲದ ಪಾಕ ತೊಗೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಇಲ್ಲ ಅಂತಂದರೆ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ಬಿಸಿನೀರಾದರೂ ಸೇರಿಸ್ಕೋಬೋದು. ನಾವು ಬೆಲ್ಲ ಹಾಗೆ ಹಾಕ್ತೀವಿ ಅಂದಾಗ ಬಿಸಿನೀರು ಸೇರಿಸ್ಕೋಬೋದು. ಇಲ್ಲ ಬೆಲ್ಲದ ಪಾಕ ತೊಗೋತೀವಿ ಅಂತಂದಾಗ ಸ್ವಲ್ಪ ನೀರು ಕಮ್ಮಿ ಇಟ್ಬಿಟ್ಟು ಪಾಕ ತೊಗೋಬೋದು. ಅಂದರೆ ನಾವು ಫಸ್ಟೇ ಬಿಸಿನೀರು ಹಾಕೋ ಬದಲು ಈ ಥರ ಬೆಲ್ಲದ ಪಾಕದಲ್ಲೇ ನಾವು ಬೇಯಿಸೋಣ ಅಂತ ಹೇಳಿ ನಾನು ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟೆ ಬೆಲ್ಲನ ನಾನು ಕರಗಿಸಿದ್ದೆ. ಅದರ ಕಲ್ಲು ಏನಾದರೂ ಇತ್ತು ಅಂತಂದರೆ ತಳ ಸೇರುತ್ತಲ್ವ, ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದು. ಪೊಂಗಲೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಕಾಯಿ, ಒಳ್ಳೆ ಘಮ ಬರಬೇಕು ಅಂತಂದರೆ ಸ್ವಲ್ಪ ಶುಂಠಿನ ತುರಿದು ಹಾಕ್ಕೋಬೇಕು. ಒಂದು ಸ್ವಲ್ಪ ಪಚ್ಕರ್ಪೂರ, ಒಂದು ಸ್ವಲ್ಪ ಟೇಸ್ಟ್ಗಷ್ಟೇ ಸ್ವಲ್ಪ ಪಚ್ಕರ್ಪೂರ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂತಂದರೆ ನಾವು ಕೊಬ್ಬರಿ ತುರಿನ ಹಾಕ್ಕೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನೈವೇದ್ಯಕ್ಕೆ ಸಿಹಿ ಪೊಂಗಲ್ಲು ರೆಡಿ ಆಯಿತು. ಅಂದರೆ ಇವತ್ತು ಯಾಕೋ ಮೋಟ್ರ್ ಆನೇ ಆಗಿರಲಿಲ್ಲ. ನಾನು ಒಳಗಡೆಯಿಂದ ಬಕೆಟಲ್ಲಿ ನೀರು ತೊಗೊಂಡೋಗಿ ಬಾಗಿಲು ತೊಳೆದಿದ್ದು. ಇದು ನಮ್ಮ ಮನೆ ಹತ್ರ ಅಂತೂ ಫುಲ್ಲು, ಇಲ್ಲಿಂದ ನಾವು ತೊಳಿತೀವಿ ಅಂತಂದರೆ ಏನು 2 ಅವರ್ ಬೇಕೇನೋ ಗೊತ್ತಿಲ್ಲ. ಹಾಗಾಗಿ ನಾನು ಒಳಗಡೆಯಿಂದನೇ ಬಕೆಟಲ್ಲಿ ನೀರು ತೊಗೊಂಡೋಗಿ ಹೊರಗಡೆ ಮಾತ್ರ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ದೆ. ಆಮೇಲೆ ನೋಡಿದ್ರೆ ನನಗೆ ಅದೊಂದು ಮನಸ್ಸು ಬೇಜಾರಾಗ್ತಾಯಿತ್ತು. ಅಯ್ಯೋ ಬಾಗಿಲು ತೊಳೆದಿಲ್ವಲ್ಲ ಇಲ್ಲಿಂದ ನಾನು ಅಂದ್ಕೊಳ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಇದ್ದಕ್ಕಿದ್ದಂಗೆ ಒಂದು 10 ನಿಮಿಷ ಮಳೆ ಬಂತು ಅಷ್ಟೇ. ಜೋರು ಮಳೆನೂ ಅಲ್ಲ, ಸಣ್ಣ ಮಳೆನೂ ಅಲ್ಲ, ಬಾಗಿಲಿಗೆ ನೀರು ಬಿದ್ದಂಗೆ ಆಯಿತು. ಅವಾಗ ಒಂಥರ ಖುಷಿ ಆಯಿತು ನನಗೆ. ಇನ್ನು ದೇವ್ರ ಮನೆಯಲ್ಲೆಲ್ಲ ಅಲಂಕಾರ ಮಾಡಿ ಇನ್ನು ಪೂಜೆ ಮಾಡಬೇಕು. ಅಂದರೆ ಡೈಲಿ ಹೂವು ಇಡೋದ್ರಿಂದ ನಾನು ಇವಾಗ ಆ ಹೂವಿನ ಹಾರ ಪೋಣಿಸಾಕ್ತಾ ಇಲ್ಲ. ಮಾಮೂಲಿ ಒಂದೊಂದು ಹೂವು ಇಟ್ಬಿಟ್ಟೇ ಪೂಜೆ ಮಾಡ್ತೀನಿ. ಅಂದರೆ ಡೈಲಿ ಹೂವು ತೆಗಿಬೇಕು, ಹಾಕ್ಬೇಕಲ್ವ, ಹಾಗಾಗಿ ಹೂವಿನ ಹಾರ ಹಾಕಿದ್ರೆ ಸುಮ್ಮನೆ ಇನ್ನು ಇವತ್ತು ಹಾಕು ಮತ್ತು ನಾಳೆ ತೆಗಿಯೋದು ಬೇಡ ಈ ಥರ ಅಂತ ಹೇಳಿ ಇದೇ ಥರ ಪ್ರತಿ ದಿವಸ ಒಂದೊಂದೇ ಹೂವು ಇಟ್ಟು ಪೂಜೆ ಮಾಡ್ತಾ ಇರೋದು.
ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಇವತ್ತಿನ ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಸಿಹಿ ಪೊಂಗಲ್ ಬೇರೆ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಬಿಡೋಣ ಟೊಮೊಟೊ ಚಿತ್ರಾನ್ನ ಅಂತ ಹೇಳಿ ಟೊಮೊಟೊ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಸರ್ವೆ ಮಾಡೋರು ಬೇರೆ ಬಂದರು. ಊರಲ್ಲಿ ಇವಾಗ ಕರೆಂಟ್ ಬಿಲ್ ಕೊಡಬೇಕಾದ್ರೆ ಎಲ್ಲ ಮನೆ ಹತ್ರ ಒಂದೊಂದು ಕರೆಂಟ್ ಬಿಲ್ ಜೊತೆಗೆ ಸ್ಟಿಕ್ಕರ್ ಅಂಟಿಸಿರ್ತಾರಲ್ಲ, ಅದಕ್ಕೋಸ್ಕರ ಸರ್ವೆ ಮಾಡೋರು ಬಂದಿದ್ದರು. ಅವ್ರು ಸರ್ವೆ ಮಾಡೋರು ಪಾಪ ಬೆಳಗ್ಗೆನೇ ಬಂದುಬಿಟ್ಟಿದ್ರು. ಅವ್ರಿಗೆಲ್ಲ ಡೀಟೇಲ್ ಎಲ್ಲ ಕೊಟ್ಟಿದ್ದೆಲ್ಲ ಆದಮೇಲೆ, ಇದು ಪ್ರತಿ ಮನೆಗಳಿಗೂ ಬಂದೇ ಬರ್ತಾರೆ ಸರ್ವೆ ಮಾಡೋರು. ನಾವು ಎಲ್ಲ ಡೀಟೇಲ್ ಎಲ್ಲ ಕೊಟ್ಟಿದ್ದೆಲ್ಲ ಆದಮೇಲೆ ಪಾಪ ಅವರು ಇದೇ ಮೊದಲನೇ ಮನೆ ನಮ್ದಾಗಿದ್ದು ಅಂತ ಹೇಳಿದರು. ಹೌದಾ ಅಂತ ಹೇಳಿ ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗ್ತಿದೆ. ಥ್ಯಾಂಕ್ ಯು.